ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ಯೂಟ್ಯೂಬಲ್ಲಿ ಈ ವಾಕ್ಯವನ್ನು ವೀಕ್ಷಿಸುವಂಥ ಎಲ್ಲ ಪ್ರಿಯ ದೇವರ ಮಕ್ಕಳಿಗೂ ಸಹ ಸತ್ಯ ದೇವರು ನಿತ್ಯ ದೇವರು ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ವಂದನೆಗಳು ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಈಗ ದೇವರ ವಾಕ್ಯವು ನಮ್ಮ ಆತ್ಮೀಯ ಜೀವಿತಕ್ಕೆ ಅದು ಆಹಾರವಾಗಿದೆ. ಹಾಗಾಗಿ ದೇವರ ವಾಕ್ಯವನ್ನು ನಾವೆಷ್ಟು ಧ್ಯಾನಿಸುತ್ತೇವೋ, ದೇವರ ವಾಕ್ಯವನ್ನು ನಾವೆಷ್ಟು ಸ್ಮರಿಸುತ್ತೇವೋ ಅಷ್ಟು ನಮ್ಮ ಆತ್ಮೀಯ ಜೀವಿತ, ನಮ್ಮ ಆತ್ಮವು ಬಲಗೊಳ್ಳುವಂಥದ್ದಾಗಿದೆ. ಹಾಗಾಗಿ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಈ ಸಮಯದಲ್ಲಿ ಒಂದು ಸಣ್ಣ ಕತೆ ಹೇಳುವುದರ ಮೂಲಕವಾಗಿ ದೇವರ ವಾಕ್ಯಕ್ಕೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ಒಂದ್ಸರಿ ಒಬ್ಬ ವಿದ್ಯಾವಂತನು ನದಿಯಲ್ಲಿ ಏನ್ ಮಾಡ್ತಾ ಇದ್ದ, ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಪ್ರಯಾಣ ಮಾಡುವಂತ ಸಮಯದಲ್ಲಿ ಆ ವಿದ್ಯಾವಂತನು ಆ ದೋಣಿಯನ್ನು ನಡೆಸುವಂತ ದೋಣಿಗಾರನೊಂದಿಗೆ ಈಗ ಮಾತನಾಡುತ್ತಾ ಆತನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಏನಪ್ಪಾ, ನಿನಗೆ ತತ್ವಶಾಸ್ತ್ರ ಗೊತ್ತಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ದೋಣಿಗಾರನು, ತತ್ವಶಾಸ್ತ್ರನ, ಈ ವಿಷಯನೇ ನನಗೆ ಗೊತ್ತಿಲ್ಲ ಅಂತೇಳಂತಾನೆ. ಆಗ ಆ ವಿದ್ಯಾವಂತನು, ಹೌದಾ, ತತ್ವಶಾಸ್ತ್ರ ನಿನಗೆ ಗೊತ್ತಿಲ್ವಾ? ಹಾಗಾದ್ರೆ ನಿನ್ನ ಜೀವನದ ಆಯುಷ್ ಕಾಲದಲ್ಲಿ ಕಾಲು ಭಾಗ ವ್ಯರ್ಥ ನಿನ್ನ ಜೀವನ ಅಂತೇಳಿ ಆ ವಿದ್ಯಾವಂತನ ಅಂತಾನೆ. ಮತ್ತೆ ಆ ವಿದ್ಯಾವಂತನ ಸುಮ್ಮನೆ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಆ ದೋಣಿಗಾರನಿಗೆ, ಏನಪ್ಪಾ, ನಿನಗೆ ಭೌತಶಾಸ್ತ್ರ ಗೊತ್ತಿದೆಯಾ ಅಂತ ಕೇಳ್ತಾನೆ. ಯಾರನ್ನ? ದೋಣಿಗಾರನನ್ನ. ಆಗ ಆ ದೋಣಿಗಾರನಂತಾನೆ, ಭೌತಶಾಸ್ತ್ರನ, ಈ ಶಾಸ್ತ್ರ ಸಹ ನನಗೆ ಗೊತ್ತಿಲ್ಲ ಸ್ವಾಮಿ, ಅದ್ಯಾವುದು ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ದೋಣಿಗಾರನು ಉತ್ತರ ಕೊಡ್ತಾನೆ. ಪ್ರಿಯರೇ, ಆ ರೀತಿಯಾಗಿ ಆ ದೋಣಿಗಾರನು ಉತ್ತರ ಕೊಡುವಾಗ ಈ ವಿದ್ಯಾವಂತನಂತಾನೆ, ನಿನಗೆ ಭೌತಶಾಸ್ತ್ರ ಗೊತ್ತಿಲ್ವಾ? ಹಾಗಾದ್ರೆ ನಿನ್ನ ಜೀವನದ ಆಯುಷ್ ಕಾಲದಲ್ಲಿ ಅರ್ಧಾಂಶ ಅಂದ್ರೆ ಅರ್ಧ ಜೀವನನೇ ನಿನ್ನ ಜೀವನ ವ್ಯರ್ಥವಾದಂತೆ ಅಂತೇಳಿ ಅಂತಾನೆ. ಮತ್ತೆ ಸುಮ್ಮನಿರದೆ ಆ ವಿದ್ಯಾವಂತನು ಆ ದೋಣಿಗಾರನಿಗೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ಏನಂತ? ನಿನಗೆ ಖಗೋಳಶಾಸ್ತ್ರವಾದ್ರೂ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆ ದೋಣಿಗಾರನು ಅದಕ್ಕೆ ಉತ್ತರ ಕೊಡ್ತಾನೆ, ಖಗೋಳಶಾಸ್ತ್ರನ, ಅದು ಸಹ ನನಗೆ ಗೊತ್ತಿಲ್ಲ ಸ್ವಾಮಿ, ಯಾವ ತತ್ವಶಾಸ್ತ್ರ ಗೊತ್ತಿಲ್ಲ, ನನಗೆ ಭೌತಶಾಸ್ತ್ರ ಗೊತ್ತಿಲ್ಲ, ಖಗೋಳಶಾಸ್ತ್ರ ಸಹ ಅದು ಸಹ ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳುವಾಗ ಆಗ ಆ ವಿದ್ಯಾವಂತನ ಹೇಳ್ತಾನೆ, ಹಾಗಾದ್ರೆ ಇದು ಸಹ ನಿನಗೆ ಗೊತ್ತಿಲ್ಲ ಅಂತೇಳಂದ್ರೆ ನಿನ್ನ ಜೀವನದ ಈಗ ಆಯುಷ್ ಕಾಲದ ಮುಕ್ಕಾಲು ಭಾಗ ವ್ಯರ್ಥವಾದಂತೆ ನಿನ್ನ ಜೀವನ ಅಂತ ಹೇಳ್ತಾನೆ. ನನಗೆ ಈಗ ತತ್ವಶಾಸ್ತ್ರ ಗೊತ್ತಿದೆ, ನನಗೆ ಖಗೋಳಶಾಸ್ತ್ರ ಗೊತ್ತಿದೆ, ನನಗೆ ಈಗ ಭೌತಶಾಸ್ತ್ರ ಗೊತ್ತಿದೆ, ನನಗಿದೆಲ್ಲ ಗೊತ್ತಿದೆ. ನಿನಗೆ ತತ್ವಶಾಸ್ತ್ರ ಗೊತ್ತಿಲ್ಲ ಅಂದ್ರೆ, ಖಗೋಳಶಾಸ್ತ್ರ ಗೊತ್ತಿಲ್ಲ ಅಂದ್ರೆ, ಭೌತಶಾಸ್ತ್ರ ಗೊತ್ತಿಲ್ಲ ಅಂದ್ರೆ ನಿನ್ನ ಜೀವಿತದ ಆಯುಷ್ಯ ಕಾಲ ಮುಕ್ಕಾಲು ಭಾಗ ವ್ಯರ್ಥವಾದಂತೆ ಅಂತ ಹೇಳ್ತಾನೆ. ಆ ರೀತಿಯಾಗಿ ನಿನ್ನ ಜೀವನ ಮುಕ್ಕಾಲು ಭಾಗ ನಿನ್ನ ಜೀವನ ವ್ಯರ್ಥವಾದಂತೆ ಅಂತೇಳಿ ಆ ರೀತಿಯಾಗಿ ಆತನು ಮಾತನಾಡುತ್ತಿರುವಾಗಲೇ ಏನಾಯ್ತು, ಆ ನದಿಯಲ್ಲಿ ಬಿರುಗಾಳಿ ಬಂತು ಪ್ರಿಯರೇ, ದೊಡ್ಡದು. ಆ ನದಿಯಲ್ಲಿ ಚಂಡಮಾರುತ ಬರುವಾಗ ಆ ಚಂಡಮಾರುತಕ್ಕೆ ಸಿಲುಕಿ ದೋಣಿ ಮುಳುಗ್ಲಿಕ್ಕೆ ಪ್ರಾರಂಭ ಆಯ್ತು ಪ್ರಿಯರೇ. ಆ ದೋಣಿ ಮುಳುಗುವಂತ ಸಮಯದಲ್ಲಿ ಈ ದೋಣಿಗಾರನು ಆ ವಿದ್ಯಾವಂತನಿಗೆ ಕೇಳ್ತಾ ಇದ್ದಾನೆ. ಏನಂತ? ಸ್ವಾಮಿ, ನಿಮಗೆ ಈಜು ಶಾಸ್ತ್ರ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆಗ ವಿದ್ಯಾವಂತನ ಹೇಳ್ತಾನೆ, ಈಜು ಶಾಸ್ತ್ರನ, ಈಜ ನನಗೆ ಗೊತ್ತೇ ಇಲ್ಲ, ನನಗೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತೇಳಿ ದುಃಖದ ಸ್ವರದಿಂದ ಆ ದೋಣಿಗಾರನಿಗೆ ಆತನು ಉತ್ತರವನ್ನು ಕೊಡ್ತಾ ಇದ್ದಾನೆ ಪ್ರೇರೆ. ಆ ದೋಣಿಗಾರನ ಆ ವಿದ್ಯಾವಂತನಿಗೆ ಹೇಳ್ತಾನೆ, ಹಾಗಾದ್ರೆ ನಿನ್ನ ಜೀವಿತ, ನಿನ್ನ ಆಯುಷ್ ಕಾಲ ಕಾಲು ಭಾಗ ಅಲ್ಲ, ಅರ್ಧ ಭಾಗ ಅಲ್ಲ, ಮುಕ್ಕಾಲು ಭಾಗ ಅಲ್ಲ, ಪೂರ್ತಿ ಜೀವನನೇ ವ್ಯರ್ಥವಾದಂತೆ ಅಂತ ಹೇಳ್ತಾನೆ ದೋಣಿಗಾರನ. ಅಂದ್ರೆ ಅದರ ಅರ್ಥ, ಈ ದೋಣಿಗಾರನು ತನ್ನ ಪ್ರಾಣವನ್ನು ಕಾಪಾಡಿಕೊಂಡನು. ಈ ವಿದ್ಯಾವಂತನು ಆತನಿಗೆ ಈಜು ಬರದೆ ಕಾರಣ, ಈಜು ಗೊತ್ತಿಲ್ಲದೆ ಇರುವುದರಿಂದ ಆತನೇನ್ ಮಾಡಿದ, ತನ್ನ ಪ್ರಾಣವನ್ನು ನಷ್ಟಪಡಿಸಿಕೊಳ್ಳಬೇಕಾಗಿ ಬಂತು ಪ್ರೇರೆ. ಅದೇ ರೀತಿಯಾಗಿ ನೀವು ಸಹ ಈ ಲೋಕದ ಸಕಲ ಶಾಸ್ತ್ರಗಳು ನಾವು ತಿಳ್ಕೊಂಡಿದ್ರು, ನಾವು ಕಲ್ತ್ಕೊಂಡಿದ್ರು, ನಾವು ಸತ್ಯ ದೇವರನ್ನ, ನಿತ್ಯ ದೇವರನ್ನ ನಾವು ತಿಳ್ಕೊಂಡಿಲ್ಲ ಅಂದ್ರೆ, ದೇವರ ಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನು ನಾವು ತಿಳಿದುಕೊಂಡಿಲ್ಲ ಅಂದ್ರೆ ಪ್ರಿಯರೇ, ನಮ್ಮ ಜೀವಿತ ಸಹ ವ್ಯರ್ಥ ಪ್ರಿಯರೇ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಯೂಟ್ಯೂಬಲ್ಲಿ ಈ ವಾಕ್ಯವನ್ನು ವೀಕ್ಷಿಸುವಂತ ಪ್ರಿಯ ದೇವರ ಮಕ್ಕಳೇ, ಈಗ ನಿಮಗೆ ನಾನು ತಿಳಿಯಪಡಿಸಿದ್ದೇನೆ ಅಂದ್ರೆ, ಆ ವಿದ್ಯಾವಂತನು ಆ ಇಹಲೋಕದ ಅಂದ್ರೆ ಈ ಲೋಕದ ಸಕಲ ಶಾಸ್ತ್ರಗಳನ್ನು ತಿಳ್ಕೊಂಡಿದ್ದನು.
ಅರಿತಿದ್ದನು, ಆದ್ರೆ ಆ ಶಾಸ್ತ್ರಗಳು ಆತನನ್ನು ರಕ್ಷಿಸಲಿಲ್ಲ. ಆದ್ರೆ ಆತನ ಈಜು ಅದನ್ನ ತಿಳ್ಕೊಂಡಿದ್ರೆ ಆತನು ತನ್ನ ಪ್ರಾಣವನ್ನು ಕಳ್ಕೊಳ್ತಾ ಇರ್ಲಿಲ್ಲ ಪ್ರಿಯರೇ. ಅದರಿಂದ ಏನಾಯ್ತು? ಆತನ ಪ್ರಾಣ ನಷ್ಟ ಆಯ್ತು. ಯೇಸು ಸ್ವಾಮಿ ಹೇಳಿದರೆ ಒಂದು ಮಾತನ್ನ, ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 36ನೇ ವಚನದಲ್ಲಿ ಯೇಸು ಹೇಳಿದ್ರು, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿದರೂ ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಎಂಬುದಾಗಿ. ಅದರ ಅರ್ಥ ಏನಂದ್ರೆ, ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಆತನು ಸತ್ಯ ದೇವರನ್ನು ತಿಳಿದುಕೊಳ್ಳಲೇಬೇಕು, ಅರಿತುಕೊಳ್ಳಲೇಬೇಕು, ಕಂಡುಕೊಳ್ಳಲೇಬೇಕು. ಈ ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿ ಸಹ ಸಾಯಲೇಬೇಕು. ಹೇಳ್ತಾರಲ್ವಾ ಕಾಮನ್ ಆಗಿ, ಹುಟ್ಟು ಉಚಿತ, ಸಾವು ಖಚಿತ ಎಂಬುದಾಗಿ. ಹಾಗಾಗಿ ಪ್ರಸಂಗಿ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡೋದಾದ್ರೆ ಈ ರೀತಿಯಾಗಿ ವಾಕ್ಯ ಇದೆ. ಏನಂತ? ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿಯು ಹೇಳುತ್ತಾನೆ. ಇದರ ಅರ್ಥ ಏನಂದ್ರೆ ಪ್ರಿಯರೇ, ನೀನು ಹುಟ್ಟಿ ಸಾಯುವುದರ ಒಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ನೀನು ಕಂಡುಕೋ, ನಿನ್ನ ಸೃಷ್ಟಿಕರ್ತನ ಬಗ್ಗೆ ನೀನು ತಿಳಿದುಕೋ, ನಿನ್ನ ಸೃಷ್ಟಿಕರ್ತನನ್ನು ನೀನು ಸ್ಮರಿಸು ಎಂಬುದಾಗಿ. ಈಗೋ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಅದು ಸೇರುವುದು. ಯಾರು ದೇವರ ಬಗ್ಗೆ ತಿಳ್ಕೊಂಡು ರಕ್ಷಣೆ ಹೊಂದಿರ್ತಾರೋ ಆ ಆತ್ಮ ದೇವರ ಬಳಿಗೆ ಹೋಗುತ್ತೆ. ಯಾಕಂದ್ರೆ ನಮಗೆ ಆತ್ಮ ಕೊಟ್ಟಿರೋದು ದೇವ್ರು, ಈ ಜೀವ ಕೊಟ್ಟಿರೋದು ದೇವ್ರು, ಈ ಉಸಿರು ಕೊಟ್ಟಿರೋದು ದೇವ್ರು ಪ್ರೇರೆ. ಹಾಗಾಗಿ ಈಗ ನೋಡ್ರಿ, ಮೊಬೈಲ್ ಇರುತ್ತೆ ಅನ್ಕೊಳ್ರಿ, ಮೊಬೈಲ್ ಅದು ಸೆಟ್ಟು, ಅದ್ರ ಒಳಗಡೆ ಏನಿರುತ್ತೆ? ಸಿಮ್ ಇರುತ್ತೆ. ಆದ್ರೆ ಸಿಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ಸೆಟ್ ಎಷ್ಟು ಇಂಪಾರ್ಟೆಂಟೋ, ಮೊಬೈಲ್ ಸೆಟ್ ಎಷ್ಟು ಇಂಪಾರ್ಟೆಂಟೋ, ಅದರ ಒಳಗಡೆ ಇರ್ತಕ್ಕಂಥ ಸಿಮ್ ಸಹ ಅಷ್ಟೇ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಪ್ರಿಯರೇ, ಆತ್ಮ ಅದನ್ನ ದೇವರು ನಮಗೆ ದಯಪಾಲಿಸಿದ್ದಾರೆ. ಹಾಗಾಗಿ ಈ ಆತ್ಮ ದೇವರ ಬಳಿಗೆ ಹೋಗಿ ದೇವರೊಂದಿಗೆ ಜೀವಿಸ್ಬೇಕಂದ್ರೆ ನಾವು ದೇವ್ರನ್ನ ತಿಳ್ಕೋಬೇಕು, ನಾವು ದೇವ್ರನ್ನ ಕಂಡುಕೋಬೇಕು, ದೇವ್ರನ್ನ ಸ್ಮರಿಸಬೇಕು. ಆತನ ಮಗನಾಗಿ, ಆತನ ಮಗಳಾಗಿ ಈ ಲೋಕದಲ್ಲಿ ನಾವು ಬಾಳಬೇಕು ಪ್ರಿಯರೇ. ದೇವರಿಗಾಗಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಆಮೇನ್. ಹಾಗಾಗಿ ಹುಟ್ಟಿ ಸಾಯುವುದರ ಒಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ, ನಿನ್ನ ಸೃಷ್ಟಿಕರ್ತನನ್ನು ನೀನು ತಿಳಿದುಕೋ ಎಂಬುದಾಗಿ. ಆ ವಿದ್ಯಾವಂತನು ಸಕಲ ಶಾಸ್ತ್ರವನ್ನು ತಿಳಿದಿದ್ದನು, ಆ ಎಲ್ಲ ಶಾಸ್ತ್ರಗಳ ಬಗ್ಗೆ ತಿಳ್ಕೊಂಡಿದ್ದನು. ಆದ್ರೆ ಈಜು ಶಾಸ್ತ್ರದ ಬಗ್ಗೆ, ತನ್ನ ಪ್ರಾಣವನ್ನು ಕಾಪಾಡುವಂತ ಶಾಸ್ತ್ರದ ಬಗ್ಗೆ ತಿಳಿದುಕೊಂಡಿರ್ಲಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ಕೆಲವು ಜನರು ರಾಜಕೀಯದ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಪ್ರಯಾಸ ಪಡ್ತಾ ಇರ್ತಾರೆ. ಕ್ರಿಕೆಟ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಪ್ರಯಾಸ ಪಡ್ತಾ ಇರ್ತಾರೆ. ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು, ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಬೇಕು, ವ್ಯಾಪಾರ ಹೇಗ್ ಮಾಡ್ಬೇಕಂತ ತಿಳ್ಕೊಬೇಕು, ಈಗ ಎಜುಕೇಶನ್ ಬಗ್ಗೆ ತಿಳ್ಕೊಬೇಕು, ಈಗ ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಂದ್ರೆ, ಗೋರ್ಮೆಂಟ್ ಜಾಬ್ ತೆಗೆದುಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಪ್ರಯಾಸ ಪಡ್ತಾ ಇರ್ತಾರೆ. ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, ಹೊಲದಲ್ಲಿ ಬೆಳೆ ಯಾವ ಸೀಸನ್ ಅಲ್ಲಿ, ಯಾವ ಟೈಮಲ್ಲಿ ಯಾವ ಬೆಳೆ ಹಾಕಿದ್ರೆ ತಕ್ಕ ಸಮಯದಲ್ಲಿ ಒಳ್ಳೆ ಬೆಳೆ ಬರುತ್ತೆ, ಆ ಒಂದು ಮಾರ್ಕೆಟ್ಗೆ ಅದು ಒಳ್ಳೆ ಒಂದು ರೇಟಿಗೆ ಅದು ಸೇಲ್ ಆಗುತ್ತೆ. ಹೊಲದ ಬೆಳೆ ಬಗ್ಗೆ ಸಹ ನಾವು ತಿಳ್ಕೊಬೇಕಂತ ಕೆಲವರು ಪ್ರಯಾಸ ಪಡ್ತಾ ಇರ್ತಾರೆ. ಇನ್ನು ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ದುಡಿಮೆ ಮಾಡಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕಂತ ಪ್ರಯಾಸ ಪಡ್ತಾ ಇರ್ತಾರೆ. ಇನ್ನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ವಿ, ನೆಕ್ಸ್ಟ್ ಯಾವ ಕೋರ್ಸ್ ಮಾಡಬೇಕು, ಆ ಕೋರ್ಸ್ ಮಾಡೋದ್ರಿಂದ ಏನೇನೆಲ್ಲ ಆಫರ್ಗಳು ಇದೆ, ಏನೇನೆಲ್ಲ ನಾವು ಮುಂದೆ ಹೋಗ್ಬೋದು ಅದ್ರ ಬಗ್ಗೆ ತಿಳ್ಕೊಬೇಕಂತ ಪ್ರಯಾಸ ಪಡ್ತಾ ಇರ್ತಾರೆ. ಇನ್ನು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಬೇಕು, ಹಾರ್ಡ್ವೇರ್ ಬಗ್ಗೆ ತಿಳ್ಕೊಬೇಕು. ಈಗಿನ ಟೆಕ್ನಾಲಜಿ ತುಂಬಾ ಫಾರ್ವರ್ಡ್ ಆಗಿದೆ. ಈಗಿನ ಒಂದು ಜನರೇಷನ್ ತುಂಬಾ ಫಾಸ್ಟ್ ಇರುವಾಗ ನಾವು ಈಗಿನ ಟೆಕ್ನಾಲಜಿ ಬಗ್ಗೆ ನಾವು ತಿಳ್ಕೊಬೇಕಂತೇಳಿ ತುಂಬಾ ಪ್ರಯಾಸ ಪಡ್ತಾ ಇರ್ತಾರೆ. ದೇವ್ರ ನಮ್ಮಕ್ಕೆ ಸ್ತೋತ್ರ ಹೋಗ್ಲಿ. ಹೀಗೆ ಅನೇಕ ಜನರು, ಹಲವಾರು ಜನರು ಅನೇಕ ವಿಷಯಗಳ ಕುರಿತಾಗಿ ತಿಳ್ಕೊಬೇಕಂತ ಪ್ರಯಾಸ ಪಡ್ತಾ ಇರ್ತಾರೆ. ಓಕೆ, ಈ ಎಲ್ಲ ವಿಷಯಗಳ ಕುರಿತಾಗಿ ನೀನ್ ತಿಳ್ಕೊಬಾರ್ದಂತ ನಾನು ಹೇಳ್ತಾ ಇಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀನ್ ತಿಳ್ಕೊ, ಅದ್ರ ಬಗ್ಗೆ ತಿಳ್ಕೊ, ಅದ್ರ ಬಗ್ಗೆ ನೀನು ಅರಿತುಕೋ, ನಿನ್ನ ಕೆಲಸ ನೀನ್ ಮಾಡು, ನೀನು ಮುಂದೆ ಸಾಗು, ಅದು ಒಳ್ಳೆದೇ. ಇವೆಲ್ಲವುಗಳಿಗಿಂತ ಮುಖ್ಯವಾಗಿ ನೀನು
ನಿನ್ನ ಸೃಷ್ಟಿಕರ್ತನ ಬಗ್ಗೆ ನೀನು ತಿಳ್ಕೋಬೇಕು. ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನೀನು ತಿಳಿದುಕೊಳ್ಳಲೇಬೇಕು. ಆತನ ವಾಕ್ಯದ ಬಗ್ಗೆ ನೀನು ತಿಳಿದುಕೊಳ್ಳಲೇಬೇಕು. ಆ ದೈವ ಶಾಸ್ತ್ರದ ಬಗ್ಗೆ, ಆ ಸತ್ಯ ವೇದದ ವಾಕ್ಯಗಳ ಬಗ್ಗೆ ನೀನು ತಿಳಿದುಕೊಳ್ಳಲೇಬೇಕು ಪ್ರಿಯರೇ. ಆ ರೀತಿಯಾಗಿ ನೀನು ದೇವರನ್ನು ತಿಳಿದುಕೊಳ್ಳುವಾಗ ಈ ಲೋಕದಲ್ಲಿ ನೀನು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಹಲ್ಲೆಲೂಯಾ. ಅದು ನಿನ್ನ ಜೀವಿತ ವ್ಯರ್ಥವಾಗುವುದಿಲ್ಲ, ಬದಲಾಗಿ ನಿನ್ನ ಜೀವಿತ ಸಾರ್ಥಕವಾಗುವಂತದ್ದಾಗಿದೆ. ಈಗ ಫಿಲಿಪ್ಪ ಬರೆದ ಪುಸ್ತಕ 3ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಅಲ್ಲಿ ಪೌಲನು ಬರೀತದನೆ. ಏನಂತ? ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ವಾವ್, ಎಂತ ಸುಂದರವಾದಂಥ ಮಾತುಗಳನ್ನ ಇಲ್ಲಿ ಪೌಲನು ಬರಿತಾ ಇದ್ದಾನೆ ಪ್ರಿಯರೇ. ಏನಂತ ನೋಡಿ, ನನಗೆ ಯಾವ್ದು ಇಂಪಾರ್ಟೆಂಟ್ ಗೊತ್ತಾ? ಯಾವ್ದಕ್ಕೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ ಗೊತ್ತಾ? ಯಾವ್ದು ನನಗೆ ಶ್ರೇಷ್ಠ ಗೊತ್ತಾ? ಯೇಸು ಸ್ವಾಮಿಯ ಕುರಿತಾಗಿ ತಿಳಿದುಕೊಳ್ಳುವುದು, ಆತನ ಒಂದು ವಾಕ್ಯದ ಕುರಿತಾಗಿ ತಿಳಿದುಕೊಳ್ಳುವುದು, ಧರ್ಮಶಾಸ್ತ್ರ ದೈವಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳುವುದೇ ನನಗೆ ಶ್ರೇಷ್ಠ. ಅದೇ ನನಗೆ ಇಂಪಾರ್ಟೆಂಟ್ ಅಂತ ಪೌಲನು ಬರೀತದೇನೆ. ಹಾಗಾದ್ರೆ ನೀವುಗಳು ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡಿದ್ದೀರಾ? ಆತನ ವಾಕ್ಯದ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಾ? ಆತನ ವಾಕ್ಯದ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಾ? ಆತನೇ ನನಗಾಗಿ, ನಿನಗಾಗಿ, ನಮ್ಮ ಪಾಪಗಳಿಗಾಗಿ, ನಿಮ್ಮ ಪಾಪಗಳಿಗಾಗಿ ಆತನು ತನ್ನ ಸ್ವಂತ ರಕ್ತವನ್ನು ಸುರಿಸಿ ಆ ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ, ನಿಮಗಾಗಿ ಪ್ರಾಣ ಕೊಟ್ಟಿದ್ದಾನಂತ ನೀವು ತಿಳ್ಕೊಂಡಿದ್ದೀರಾ? ಹಾಗಾಗಿ ಈಗೋ ಆತನ ಮುಖದ ಮೇಲೆ ಉಗುಳಿದ್ರು ಕೂಡ ಆ ಅವಮಾನವನ್ನು ಆತ ನಿನಗೋಸ್ಕರ ಸಹಿಸ್ಕೊಂಡಿದ್ದಾನಂತ ನೀನು ತಿಳ್ಕೊಂಡಿದೀಯಾ? ಆ ಕಲ್ವಾರಿ ಶಿಲುಬೆಯ ಮೇಲೆ ಆತನು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ನಮಗಾಗಿ, ನಿಮಗಾಗಿ ಆತನು ಕೊಟ್ಟಿದ್ದಾನಂತೇಳಿ ನೀನು ತಿಳ್ಕೊಂಡಿದೀಯಾ? ಆತನೇ ನಿನಗೆ ರಕ್ಷಣೆಯನ್ನು, ನಿತ್ಯ ಜೀವವನ್ನು ಕೊಡುವ ದೇವರಂತ ನೀನು ತಿಳ್ಕೊಂಡಿದೀಯಾ? ಆತನೇ ನಿನ್ನ ರಕ್ಷಕನು, ಆತನೇ ನಿನ್ನ ವಿಮೋಚಕನು ಅಂತ ನೀನು ತಿಳ್ಕೊಂಡಿದೀಯಾ? ಆತನೇ ನಿನಗೆ ಬಿಡುಗಡೆ ಕೊಡುವ ದೇವರು ಆತನೇ ಅಂತ ನೀನು ತಿಳ್ಕೊಂಡಿದೀಯಾ? ಆತನೇ ನಿನಗೆ ಸಹಾಯ ಮಾಡುವ ದೇವರು ಅಂತ ನೀನು ತಿಳ್ಕೊಂಡಿದೀಯಾ? ಆತನೇ ನಿನ್ನನ್ನು ಆಧರಿಸುವ ದೇವರಂತ ನೀನು ತಿಳ್ಕೊಂಡಿದೀಯಾ? ಹಲ್ಲೆಲೂಯಾ. ನೀನು ಇಕ್ಕಟ್ಟಿನಲ್ಲಿ ಇರುವಾಗ ಆತ ನಿನಗೆ ವಿಶೇಷ ಸಹಾಯಕನಂತ ನೀನು ತಿಳ್ಕೊಂಡಿದೀಯಾ? ನೀನು ಸೋತು ಹೋದಾಗ ನಿನ್ನನ್ನು ಧೈರ್ಯಪಡಿಸುವ ದೇವರು ಆತನೇ ಅಂತೇಳಿ ನೀನು ತಿಳ್ಕೊಂಡಿದೀಯಾ? ನೀನು ಕಣ್ಣೀರಿನಲ್ಲಿ ಇರುವಾಗ ನಿನ್ನ ಕಣ್ಣೀರನ್ನು ಒರೆಸಿ ನಿನ್ನನ್ನು ಸಂತೈಸುವ ದೇವರು ಯೇಸು ಕ್ರಿಸ್ತನೇ ಅಂತ ನೀನು ತಿಳ್ಕೊಂಡಿದೀಯಾ? ನೀನು ಗೊಂದಲದಲ್ಲಿರುವಾಗ, ದಾರಿ ಕಾಣದೆ ನೀನಿರುವಾಗ ಆ ಗೊಂದಲದಿಂದ ನಿನ್ನ ಹೊರಗೆ ತಂದು ನಿನಗೆ ದಾರಿಯನ್ನು ತೋರಿಸುವ ದೇವರು ಯೇಸು ಕ್ರಿಸ್ತನಂತ ನೀನು ತಿಳ್ಕೊಂಡಿದೀಯಾ? ನಿಜವಾಗ್ಲೂ ಒಂದ್ ವೇಳೆ ನೀನು ಹೌದು ಯೇಸು ಸ್ವಾಮಿ ನನ್ನ ರಕ್ಷಕನು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ, ಆತನ ನನ್ನ ಸಹಾಯಕನು, ಆತ ನನ್ನ ದೇವರು, ಆತನು ಯಾವಾಗಲೂ ಪ್ರತಿದಿನವೂ ಪ್ರತಿ ಕ್ಷಣವೂ ನನ್ನ ಸಂಗಡ ಇರುವ ದೇವರು, ನನ್ನನ್ನು ಉದ್ಧಾರ ಮಾಡುವ ದೇವರು, ನನ್ನನ್ನು ಕಾಪಾಡುವ ದೇವರು, ನನ್ನನ್ನು ನೋಡುವ ದೇವರು ಅಂತೇಳಿ ನೀನು ತಿಳ್ಕೊಂಡಿದೀಯಾ? ಹಾಗಾದ್ರೆ ನೀನು ಧನ್ಯನು, ಹಾಗಾದರೆ ನೀನು ಧನ್ಯಳು ಪ್ರಿಯರೇ. ಯೂಟ್ಯೂಬಲ್ಲಿ ಈ ವಾಕ್ಯವನ್ನು ವೀಕ್ಷಿಸುವಂತ ಪ್ರಿಯ ದೇವರ ಮಕ್ಕಳೇ, ನೀವುಗಳು ಸಹ ಯೇಸು ಕ್ರಿಸ್ತನ ಕುರಿತಾಗಿ, ಆತನ ಒಂದು ಸತ್ಯವೇದ ವಾಕ್ಯಗಳ ಕುರಿತಾಗಿ, ದೈವಶಾಸ್ತ್ರದ ಕುರಿತಾಗಿ ಹೆಚ್ಚೆಚ್ಚಾಗಿ ಇನ್ನು ತಿಳಿದುಕೊಳ್ಳ್ರಿ. ನೀವು ನಿಮ್ಮ ಒಂದು ಜೀವಿತದ ಪಯಣ ಅಂತ್ಯದವರೆಗೂ ಯೇಸುವಿಗಾಗಿ ಜೀವಿಸಿರಿ, ಯೇಸುವಿಗಾಗಿ ಬಾಳ್ರಿ. ಆ ನಿತ್ಯ ಜೀವನ್ನ ನೀವು ಹೊಂದಿಕೊಳ್ಳಿರಿ ಪ್ರಿಯರೇ. ಯಾವ ರೀತಿಯಾಗಿ ಆ ವಿದ್ಯಾವಂತನು ತನ್ನ ಒಂದು ಎಲ್ಲ ಶಾಸ್ತ್ರ ಗೊತ್ತಿದ್ರು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವಂತ ಶಾಸ್ತ್ರ ಅವನಿಗೆ ಗೊತ್ತಿರಲಿಲ್ಲ. ಆ ಒಂದು ದೋಣಿಗಾರನಿಗೆ ಅವನಿಗೆ ಬೇರೆ ಯಾವ ಶಾಸ್ತ್ರಗಳು ಗೊತ್ತಿರಲಿಲ್ಲ, ಆದರೆ ಆತನಿಗೆ ಈಜು ಅನ್ನುವಂಥ ಶಾಸ್ತ್ರ ಗೊತ್ತಿತ್ತು, ಅವನ ಪ್ರಾಣ ರಕ್ಷಿಸಲ್ಪಟ್ಟಿತ್ತು. ನಾವುಗಳು ಸಹ ಪರಲೋಕ ರಾಜ್ಯ ಸೇರ್ಬೇಕಂದ್ರೆ, ನಿತ್ಯ ಜೀವ ಸೇರ್ಬೇಕಂದ್ರೆ ಈ ಲೋಕದಲ್ಲಿ ಎಲ್ಲವನ್ನು ನಾವು ತಿಳಿದುಕೊಳ್ಬೇಕು. ಆದರೆ ಅವೆಲ್ಲವುಗಳಿಗಿಂತ ಮುಖ್ಯವಾಗಿ ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳಿದುಕೊಂಡು ಕಂಡುಕೊಂಡು ನಾವು ರಕ್ಷಣೆ ಹೊಂದಿ ಈಗ ಕಡೆಯವರೆಗೂ ನಾವು ರಕ್ಷಣೆಯಲ್ಲಿ ಜೀವಿಸಿ ಆತನ ಮಗಳಾಗಿ ಆತನ ಮಗನಾಗಿ ಈ ಲೋಕದಲ್ಲಿ ನಾವು ಬಾಳೋಣ ಪ್ರೇರೆ. ದೇವರು ನಿಮಗೆ ಆ ರೀತಿಯಾಗಿ ದೇವರನ್ನು ಇನ್ನೂ ಹೆಚ್ಚೆಚ್ಚಾಗಿ ತಿಳಿದುಕೊಂಡು ದೇವರಿಗಾಗಿ ಜೀವಿಸುವಂತ ಆ ಒಂದು ಧನ್ಯತೆಯ ಜೀವಿತವನ್ನ ದೇವರು ನಿಮಗೆ ದಯಪಾಲಿಸಲಿ, ದೇವರು ನಿಮಗೆ ಕೃಪೆ ಮಾಡಲಿ. ದೇವರಿಗೆ ಸ್ತೋತ್ರ. ದೇವರಿಗೆ ಮಾತ್ರವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್. ಪ್ರೈಸ್ ದ ಲಾರ್ಡ್.